ಎಲ್ಲರಿಗೂ ನಮಸ್ಕಾರ. ನಾಲವಾರ ಶ್ರೀ ಗೌರಿಸಿದ್ದೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿಯಾದ ಪೂಜ್ಯ ಶ್ರೀ ಡಾಕ್ಟರ್ ಸಿದ್ಧತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ರಚಿಸಿದಂಥ ಭಾವ ಅನುಭವ ಪುಸ್ತಕ. ಈ ಪುಸ್ತಕದಲ್ಲಿ ಮರ, ಬಳ್ಳಿ, ನೆಲ, ಜಲ, ಗಗನ, ನಕ್ಷತ್ರ, ಫಲ, ಪುಷ್ಪ, ಎಲೆ, ಕಾಯಿ, ಬೇರು, ಮಂಗ, ಮಾನವ, ಹುಲ್ಲು, ಕಡ್ಡಿ, ಸತ್ಯ, ಮಿಥ್ಯ, ವೀಣೆ, ನಾದ, ಹಲವು ಇತ್ಯಾದಿ ಯಾವುದನ್ನು ಮರೆಯಲಿಲ್ಲ, ಯಾವುದನ್ನು ತೊರೆಯಲಿಲ್ಲ. ಅದರದೇ ಆದಂಥ ಸ್ಥಾನಮಾನ, ಗುಣ, ವಿಶೇಷ, ವಿನಯ, ವಿಶಿಷ್ಟ, ಕಾರ್ಯ, ಕರ್ತವ್ಯ ಸರಳ ಮತ್ತು ಸುಂದರವಾಗಿ ಮೂಡಿ ಬಂದಂಥ ಪುಸ್ತಕವೇ ಭಾವ ಅನುಭವ ಪುಸ್ತಕ. ಈ ಪುಸ್ತಕದಲ್ಲಿ ಮೊದಲನೇದಾಗಿ ನಾನು ಆಯ್ಕೆ ಮಾಡಿಕೊಂಡಂಥದ್ದು ಆಸರೆ. ಮರ ಮತ್ತು ಬಳ್ಳಿಗೆ ಹೇಳುತ್ತೆ, ನಾನಿಲ್ಲದೆ ನೀನೆಂದೂ ನಿಲ್ಲಲಾರೆ, ನಾನಿಲ್ಲದೆ ಎಂದೂ ನೀ ನಿಲ್ಲಲಾರೆ, ನನ್ನಿಂದಲೇ ನಿನಗೆ ನೆಲೆ ಮತ್ತು ಬೆಲೆ, ನನ್ನಿಂದಲೇ ನಿನಗೆ ನೆಲೆ ಮತ್ತು ಬೆಲೆ, ಅದರಿಂದಲೇ ನಾನೇ ನಿನಗೆ ಪ್ರಮುಖ ಆಸರೆ, ಅದರಿಂದಲೇ ನಾನೇ ನಿನಗೆ ಪ್ರಮುಖ ಆಸರೆ ಎಂದು. ಬಳ್ಳಿ ಮರಕ್ಕೆ ಹೇಳುತ್ತೆ, ಹೌದು ಮಿತ್ರ, ನೀನು ಹೇಳುವುದು ಸತ್ಯ, ಹೌದು ಮಿತ್ರ, ನೀನು ಹೇಳುವುದು ಸತ್ಯ, ಆದರೆ ನಮ್ಮಿಬ್ಬರಿಗೂ ಇದೆಯಲ್ಲ ಹಲವು ಮೂಲ ಆಸರೆ, ನಮಗಿಬ್ಬರಿಗೂ ಇದೆಯಲ್ಲ ಹಲವು ಮೂಲ ಆಸರೆ. ಗಾಳಿ, ನೀರು, ಬೆಳಕು ಮತ್ತು ಈ ಧರೆ, ಗಾಳಿ, ನೀರು, ಬೆಳಕು ಮತ್ತು ಈ ಧರೆ, ಇದನ್ನೇಕೆ ನಾವು ಮರೆಯಬೇಕು, ಇದನ್ನೇಕೆ ನಾವು ಮರೆಯಬೇಕು ಎಂದು. ಎರಡನೇ ಪುಟದಲ್ಲಿ ನೋಡುವುದಾದರೆ ವೀಣೆ ಮತ್ತು ವಾಣಿ. ವಾಣಿ ಹೇಳುತ್ತೆ, ನಾನೆಂಥ ಪುಣ್ಯದ ಗಣಿ, ನಾನೆಂಥ ಪುಣ್ಯದ ಗಣಿ, ಹಾಗಿರವೆ ನಿನ್ನ ಕೈ ವೀಣೆ, ಹಾಗಿರವೆ ನಿನ್ನ ಕೈ ವೀಣೆ, ನಾನೇ ಧನ್ಯ, ನಾನೇ ಧನ್ಯ. ವೀಣೆ ವಾಣಿಗೆಂದಿತ್ತು. ವಾಣಿ ನುಡಿತು ಏನಂದರೆ, ಇರಬಹುದು ವೀಣೆ, ಇರಬಹುದು ವೀಣೆ, ನಾನೀಗ ಅಲ್ಲ ಬರೀ ವಾಣಿ, ನಾನೀಗ ಅಲ್ಲ ಬರೀ ವಾಣಿ, ನಿನ್ನಿಂದ ಆಗಿರುವೆ ವೀಣಾ ಪಾಣಿ, ನಿನ್ನಿಂದಲೇ ನಾನಾಗಿರುವೆ ವೀಣಾ ಪಾಣಿ, ಅದಕ್ಕಾಗಿ ನಾನು ನಿನಗೆ ಋಣಿ, ಅದಕ್ಕಾಗಿ ನಾನು ನಿನಗೆ ಋಣಿ ಎಂದು.